ಹಾಗೆ ಅಲ್ಲಿಂದ ಸಾಮಾನದು ಹೇರ್ಕೊಂಡೆ ಧನಲಕ್ಷ್ಮಿ ಲಾಕರ ಇಲ್ಲಿ ಬಂದೇನೀಗ. ಈಗ ಇಲ್ಲಿ ಲೋಡ್ ಮಾಡಕತ್ತಾರ ಈಗ ಅವ್ರೆ. ಒಂದು 300 kgದು ಒಂದು ಇಲ್ಲೊಂದು ಬಾಕ್ಸ್ ಐತಿ, ಇದೊಂದು ಹಾಕ್ಕೊಂಡು ಹೋಗ್ಬೇಕು. ಬರ್ರಿ ಇದೊಂದು ಲೋಡ್ ಮಾಡಿರಿ. ಲೋಡ್ ಆಯ್ತು ನಮ್ಮ ಗಾಡಿ. ಚೈನ್ ಪುಲಿಲೆ ಅನ್ಲೋಡ್ ಮಾಡಿ ಗಾಡಿ ಒಳಗೆ ಲೇಬರ್ಗಳು ಎಲ್ಲರೂ ಬರ್ಡೇ ಪಾಪ ಮಾಡತ್ತಾರ ಅವ್ರಿಗೆ. ಹಾಗೆ ನಮ್ಮ ಜೋಡಿ ಬರಾಕತ್ತಾರು ಕಾಶಿ ಇವರು ಮೊದ್ಲೇದಾರ. ಇವ್ರೊಬ್ಬರು ಕರ್ಕೋಬೇಕು, ಇವ್ರೊಬ್ಬರು ಕರ್ಕೊಂಡು ಮತ್ತೆ ಇನ್ನೊಬ್ರು ಬರ್ತಾರೆ. ಬರ್ರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಂಪ್ನಿಗೆ ಹೋಗಿದ್ದೆ. ಕಂಪ್ನಿಗೆ ಹೋಗಿ ಪಾಳೆ ಹಚ್ಚಿ ಮತ್ತೆ ಒಳ್ಳೆ ಬೇರೆ ಕಡೆ ಲೋಡಿಂಗ್ ಹೊಂಟೀನಿ. ಈಗ ಎಲ್ಲದೇನಪ್ಪ ಅಂದ್ರೆ ಈಗ ಸೆಟ್ಲ್ಮೆಂಟ್ ನಮ್ಮ ಮನೆ ಕಡೆ ಹುಬ್ಳಿ ಒಳಗಿರೋ ಸೆಟಲ್ಮೆಂಟ್ನಾಗ ಅದೀನಿ. ಇಲ್ಲಿಂದ ಶಿಬಿಟಿಗೆ ಹೋಗ್ಬೇಕು. ಶಿಬಿಟಿಗೆ ಹೋಗಿ ಅವ್ರು ಅಲ್ಲಿ ಸಾಮಾನು ಹಾಕೋಬೇಕು ಮೊದಲು. ಕರೆಕ್ಟಿಗೆ ಸೆಟಲ್ಮೆಂಟಿಂದ ಶಿಬಿಟಿಗೆ ಹೋಗೋ ರೋಡ್ನಾಗ ಅದೀನಿ. ಪಾಲ್ಟಿ ಫೋನ್ ಮಾಡಿದ್ರೆ ಶೋರೂಮ್ ಕಡೆ ಬರ್ರಿ, ಬಂದು ಇಲ್ಲಿ ಒಂದು ಸ್ವಲ್ಪ ಸಾಮಾನದ ಫಿಟ್ಟಿಂಗಿನೂ ಅವ್ನು ಹಾಕ್ಕೊಂಡು ಹೋಗಂತ್ರಿ ಅಂತಂದಲ್ಲ. 10 ಅಂತ ಹೇಳಿ ನಾವು ಇವ್ರೆ ಫೈನಲ್ ಆಗಿ ಅಲ್ಲಿಂದ ಸೀದಾ ಈಗ ಶಿಬಿಟಿ ಕಡೆ ಬಂದೀವಿ. ಬಂದು ಇಲ್ಲೇ ಗಾಡಿ ಹಚ್ಚೀವಿ. ಇವರು ಅನ್ನೋರು ಇವ್ರದ್ದು ರೆಗ್ಯುಲರ್ ಇಲ್ಲೇ ಹೊಡಿತಾರೆ ಅವ್ರೆ. ಇದು ಅಶೋಕ್ ಅನ್ನಾರ ಗಾಡಿ, ಅವ್ರು ಲೋಡ್ ಮಾಡ್ಕೊಳ್ತಾರೆ ಅವರೆಲ್ಲ ಸಾಮಾನು. ಇಲ್ಲಿ ನಮ್ಮ ದೋಸ್ತ ಮೊಹಮ್ಮದ್ ಅಲಿ ಅದಾನೆ, ಇವ ನಮಗೆಲ್ಲ ಸಾಮಾನು ಕೊಡತ್ತಾನೆ. ಅಬ್ಬಿ ಕೋನ್ಸ ಸಾಮಾನು ಜೊತೆ ಮುಜಿ ಅಶೋಕ್ ಅನ್ನಾರ ಗಾಡಿ ನಮ್ಮ ಕೂಡ ಫಿಟ್ಟಿಂಗಿಗೆ ಅವರ ಬರ್ತಾರೆ. ಈ ಗಾಡಿದ ಪೂರ ಲೋಡಿಂಗ್ ಆಚೀಗ ಅಂದ್ರೆ ಸಾಮಾನು ಅಲ್ಲಿ ಫಿಟ್ಟಿಂಗ್ ಮಾಡಕ್ಕೆ ಬೇಕಾಗಿರೋ ಸಾಮಾನು ಹಾಕೊಂಡ್ರೆ ಈಗ ನೆಕ್ಸ್ಟ್ ನಮ್ಮ ಗಾಡಿಗೆ ಹಾಕೋಬೇಕು. ಹಾಕೊಂಡು ಈ ಗಾಡಿ ಅಂಗಡಿಗೆ ಹೋಗಿ ಮತ್ತೆ ಲೋಡಾಗಿ ಶೋರೂಮ್ ಹೋಗೋದು ಗೊತ್ತಿಲ್ಲ. ಧಾರಾಳಕ್ಕೆ ಹೋಗ್ಬೇಕು, ನಾನು ಧಾರಾಳಕ್ಕೆ ಹೋಗ್ಬೇಕು. ಹಾಗೆ ಅಲ್ಲಿಂದ ಸಾಮಾನದು ಹೇರ್ಕೊಂಡೆ ಧನಲಕ್ಷ್ಮಿ ಲಾಕರ ಇಲ್ಲಿ ಬಂದೇನೀಗ. ಈಗ ಇಲ್ಲಿ ಲೋಡ್ ಮಾಡಕತ್ತಾರ ಈಗ ಅವ್ರೆ. ಒಂದು 300 kgದು ಒಂದು ಇಲ್ಲೊಂದು ಬಾಕ್ಸ್ ಐತಿ, ಇದೊಂದು ಹಾಕ್ಕೊಂಡು ಹೋಗ್ಬೇಕು. ಬರ್ರಿ ಇದೊಂದು ಲೋಡ್ ಮಾಡಿರಿ. ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋರು. ಪಾಪ ವಜ್ಜಿ ಐತದ 300 kg. ಫೈನಲ್ ಆಗಿ ಕರೆಕ್ಟಾಗಿ ಈಗ 1 ಪಾಯಿಂಟ್ ಲೋಡ್ ಆತ. ಎಲ್ಲಿಪ್ಪ ಅಂದ್ರೆ ಶಿಬಿಟಿಯಾಗ ಧನಲಕ್ಷ್ಮಿ ಲಾಕರ ಅಲ್ಲಿ 1 ಪಾಯಿಂಟ್ 300 kg ಲೋಡ್ ಆಗೈತಿ. ಇನ್ನೊಂದು 1200 kg ಐತಿ, ಅದಲ್ಲಿ ತಾರಾಳಕ್ಕೆ ಹೋಗಿ ಹಾಕೋಬೇಕು. ಬರ್ರಿ ಈಗ ಇಲ್ಲಿಂದ ಹೋಗೋಣ. ಇದು ಶಿಬಿಟಿ ಮೇನ್ ರೋಡ್. ಇಲ್ಲೇ ಧನಲಕ್ಷ್ಮಿ ಲಾಕರ್ ಇಲ್ಲೇ ಇದೀನಿ. ಇದೊಂದು ಲೋಡ್ ಆಗೈತಿ 300 kg ಇದೆ. ಇಲ್ಲಿಂದ ತೊಗೊಂಡೀಗ ಸೀದಾ ಹೋಗೋಣ ನಾವು. ಫೈನಲ್ ಆಗಿ ಬಿಲ್ ಗಿಲ್ಲದು ಎಲ್ಲ ಇಲ್ಲೇ ಕೊಟ್ಟಾರ. 2 ಬಿಲ್ 2 ಪಾಯಿಂಟ್ ಐತೆ ನಮ್ದು. ಮೊನ್ನೆ ಲಾಸ್ಟ್ ಟೈಮ್ ನೋಡಿದಾಗ ನೀವು ನೋಡ್ಬೇಕು, ಒಂದಿನ ಹಾಲ್ಟ್ ಆಯ್ತು ನಮ್ಮದು ಗಾಡಿ. ಇದೆಲ್ಲ ಲಾಕರ್ ಲೋಡ್ ಮಾಡಿ ಈಗ ಬಿಲ್ ಗಿಲ್ ತೊಗೊಂಡು ಸೀದಾ ಮತ್ತು ಅದೇ ಮಂಟೂರು ರೋಡ್ ಹಾಕತಿ. ಮತ್ತು ಅಲ್ಲಿದೆ ನಾವೀಗ ಸೆಟ್ಲ್ಮೆಂಟಿಂದ ಸೀದಾ ಹೋಗ್ಬಿಡೋಣ ಗಬ್ಬೂರಲಿಂದ ಬೈಪಾಸ್ ಇಡೋದು. ಇದು ಬೆಳಗಾವಿ ಮತ್ತು ಹುಬ್ಳಿ ಬೈಪಾಸ್ ಇದೆ. ಧಾರವಾಡ ಮತ್ತು ಹುಬ್ಳಿಗೆ ಹೋಗೋದೇ ಇದೆ. ಆದರೆ ಇದನ್ನು ಮಾಡೋಕತ್ತ ಭಾಳ ದಿನ ಆಯ್ತು, ಇನ್ನೂ ಏನು ಕಂಪ್ಲೀಟ್ ಮಾಡೇ ಇಲ್ಲ. ನೋಡ್ರಿ ಇಲ್ಲಿ ಬರೀ ಆ ಕಡೆ ಈ ಕಡೆ ಕಟ್ಟೆ, ಆ ಕಡೆ ಬರೋದು ಈ ಕಡೆ ಬರೋದು ಕಟ್ಟಿಂಗ್. ಗಾಡಿ ಮಾತ್ರ ಸ್ಲೋ ಹೊಡಿಬೇಕಿಲ್ಲಿ. ಇಲ್ಲಿ ನಾವು ಕರೆಕ್ಟ್ ನಮಗೆ 1 ಕಿಲೋಮೀಟ್ರ್ ಐತೆ ತಾರಾಳ. ಇಲ್ಲಿಂದ ಮುಂದೆ ಬರೋ ಒಂದೇ ಲೆಫ್ಟ್. ಈಗ ಲೆಫ್ಟ್ ತೊಗೊಂಡು ಮತ್ತು ಸೀದಾ ಇಂಡಸ್ಟ್ರಿಯಲ್ ಏರಿಯಾ ಒಳಗೆ ಹೋಗಿ ಅಲ್ಲಿಂದ ರೈಟ್ ತೊಗೊಂಡು ಮತ್ತೆ ಲೆಫ್ಟ್ ತೊಗೋಬೇಕು ಕಾಟಾ ಕಡೆ. ಅಲ್ಲೇ ಐತಿ 1ನೇ ಪಾಯಿಂಟ್. ಅಂತೂ ತಾರಾಳ ಇಲ್ಲಿಂದ ಒಳಗೆ ಸೀದಾ ಲೆಫ್ಟ್ ತೊಗೊಂಡು ಬರೀಗ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಹೋಗೋಣ. ಹೋಗಿ ಅವ್ರದ್ದು ಲೋಡಿಂಗ್ ಪಾಯಿಂಟ್ ಐತಲ್ಲ ಸಿಗ್ತೀನಿ. ಎಲ್ಲ ಟೋಲ್ ಗೀಲ್ ಎಲ್ಲ ಬಂದ್ ಮಾಡ್ರ. ಅವಾಗ ಬಂದ್ ಮಾಡಿರ ಲಾಸ್ಟ್ ಟೈಮ್ ಬಂದಾಗ. ನಾವು ಲಾಸ್ಟ್ ಟೈಮ್ ನಮ್ಮ ಗಾಡಿ ಲೋಡ್ ಮಾಡಿದಾಗ ಎದ ಕಾಟ ಅಲ್ಲಿ ಗಾಡಿ ಎಲ್ಲಿ ನಿಂತದ ನೋಡ್ರಿ ಲಾರಿ, ಅಲ್ಲೇ ಹೋಗಿ ಕಾಟ ಮಾಡಿಸಿದ್ವಿ. ಈಗ ಈ ಕಡೆ ಸೀದಾ ಹೋಗೋಣ. ಇಲ್ಲಿಂದ ಇರೋದು ಲಾಸ್ಟ್ ಕಂಪ್ನಿ ಅವ್ರದ್ದು ಧನಲಕ್ಷ್ಮಿ ಲಾಕರ್ದು. ಅಲ್ಲಿ ಹೋಗಿ ಗಾಡಿ ಲೋಡ್ ಮಾಡ್ಕೊಂಡು ಅದೇ ನಮ್ಕಿನ್ನ ಮೊದಲು ಬಂದಿದ್ದು ಗಾಡಿ ಅದು ಬಂದಿರ್ಬೋದು ಬಹುಶಃ. ಬಂದು ಏನು ಲೋಡ್ ಆಗೈತಿ ಏನು ನೋಡೋ ಈಗ ಅಲ್ಲಿ ಗೇಟ್ ತೆಗಿಸಿ ಒಳಗೆ ಹೋಗ್ಬೇಕಲ್ಲಿ ಮೊದಲೇ. 2 ಬಿಲ್ ಗಾಡಿ ಇಲ್ಲಿ ತೊಗೊಂಬಂದು ಲೋಡಿಂಗ್ ಪಾಯಿಂಟಿಗೆ ಹಾಕೀನಿ. ಅದೈತೆ ನೋಡ್ರಿ ಹೊರಗಿಟ್ರಲ್ಲ, ಅದನ್ನ ಲೋಡ್ ಮಾಡ್ಬೇಕು. ಇನ್ನೂ ಪ್ಯಾಕ್ ಮಾಡಿಲ್ಲ ಅವ್ರೆ. ಇಲ್ಲೇ ಬಿಲ್ ಗಿಲ್ ಕೊಟ್ಟು ಎಲ್ಲ ಎಂಟ್ರಿ ಮಾಡ್ಸೋಣ.
ಗಾಡಿ ನೋಡ್ರದ ನಮ್ಕಿನ ಮೊದ್ಲು ಅಲ್ಲಿಂದ ಸಾಮಾನು ಹಾಕೊಂಡು ಬಂತಲ್ಲ, ಈ ಗಾಡಿಗೆ ಇನ್ನೂ ಲೋಡ್ ಮಾಡಿಲ್ಲ, ಅದ್ರದ ಪೇಂಟ್ ಆಗತೈತಿ. ನಮ್ದು ಎಲ್ಲ ಪ್ಯಾಕ್ ಇದ್ದಂಗೆ ಐತಿ ಅಲ್ಲಿ ಒಳಗೆ. ಅದಕ್ಕೆ ನಾವಿಲ್ಲೇ ಗಾಡಿ ತೊಗೊಂಬಂದ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀನಿಗೆ ಲೋಡ್ ಮಾಡ್ತಾರೆ. ಈಗ ಅಲ್ಲಿ ಒಳಗೆ ಪ್ಯಾಕ್ ಇದ್ದೈತಿ. ಬಿಲ್ ಗಿಲ್ ಎಲ್ಲ ಎಂಟ್ರಿ ಮಾಡೋಕೆ ಕೊಟ್ಟೇನಲ್ಲಿ. ಫೈನಲ್ ಆಗಿ ನಮ್ಮ ಗಾಡಿ ಇನ್ನೂ ಲೋಡ್ ಮಾಡಿಲ್ಲ. ಇದು ಬೆಂಗಳೂರು ಗಾಡಿ, ಇದು ಅರ್ಜೆಂಟ್ ಐತೆ ಅಂತ ತುಮಕೂರಿಗೆ ಮಾಲೆ, ಅದ್ರ ಸಂಬಂಧ ಇದನ್ನು ಲೋಡ್ ಮಾಡಕತ್ತಾರಿಗೆ. ನೆಕ್ಸ್ಟ್ ಇಲ್ಲೊಬ್ಬರ ವರ್ಕರ್ ಬರ್ತಡೇ ಐತಿ, ಅದಕ್ಕೆ ಬರ್ತಡೇಗೆ ಬರ್ರಿ ಇಲ್ಲೇ ನಿಂತೀವಿ ಅಂತಂದ್ರೆ ಬರ್ಡೇ ಮಾಡತ್ತಾರ ಈಗ ಅವ್ರದ್ದು. ಫೈನಲ್ ಆಗಿ ಇವರೇ ಧನಲಕ್ಷ್ಮಿ ಮಾಲಕರ ಸಮೇತನ ಬರ್ಡೇ ಮಾಡತ್ತಾರ ಇವತ್ತು. ಹಾಂ ಲೇಬರ್ಗಳು ಎಲ್ಲರೂ ಬರ್ಡೇ ಮಾಡತ್ತಾರ ಅವ್ರಿಗೆ. ಎಲ್ಲ ಮುಗಿತ. ಬರ್ತಡೇ ಮುಗಿದ ಮ್ಯಾಗ ಇದೊಂದು ಗಾಡಿ ಪೂರ ಲೋಡ್ ಆತ. ಇದು ನೋಡ್ರಿ ತುಮಕೂರ್ಗಾಗಿದ್ದೆ. ಈಗ ಹೊಳ್ಳಿ ಮತ್ತೊಂದು ಪ್ಯಾಕಿಂಗ್ ಮಾಡಕತ್ತಾರ. ಇದು ನಮ್ಮ ಗಾಡಿದೈತು ಏನು ಇದು ರಾಯಚೂರು ಗಾಡಿದೈತು ಗೊತ್ತಿಲ್ಲ, ಒಟ್ಟು ಇದನ್ನು ಮಾಡತ್ತಾರ ಈಗ ಪ್ಯಾಕಿಂಗ್. ಟೈಮ್ 5:30 ಆತ. ಈ ಗಾಡಿ ನಮ್ಕಿನ ಲೇಟಾಗಿ ಬಂದಿದ್ದು, ಅದ ಒನ್ಯಕ್ಕೆ ಲೋಡ್ ಮಾಡಿದ್ರೆ. ಇದು ಒನ್ಯಕ್ಕೆ ಬಂದಿದ್ದು ಗಾಡಿ ಈಗ ಹಚ್ಚಾರ. ಇದಾದ್ಮ್ಯಾಗ ನೆಕ್ಸ್ಟ್ ನಮ್ದು ಇದು ಪ್ಯಾಕ್ ಮಾಡಿದ್ದೆ ಇದ ಗಾಡಿಗೆ ಅಂತ ಹೋಗವ್ರೆ, ಅದಕ್ಕೆ ಇದನ್ನು ಹಾಕತ್ತಾರ. ಈಗ 6:20 ಆತ. ಈಗ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀವಿ. ನಮ್ಕಿನ ಮೊದಲೇಗೆ ಬಂದಿದ್ದು ಗಾಡಿ ಅದು ಲೋಡ್ ಆಗಿ ಸೈಡ್ ನಿಲ್ಲಿಸ್ಯಾರ. ಈಗ ನಮ್ಮ ಗಾಡಿ ಲೋಡಿಂಗ್ ಪಾಯಿಂಟಿಗೆ ಹಚ್ಚೀವಿ. ಅಲ್ಲಿಂದ ಹೇರ್ಕೊಂಬಂದಿದ್ದು ಅದನ್ನು ಇಳಿಸಿದ್ರಿ ಈಗ ಸೈಡ್ ಇಳಿಸಿ ಚೈನ್ ಪೊಲಿಲೇ ಲೋಡ್ ಮಾಡ್ತಾರೆ. ಈಗ ಇದು ರಾಯಚೂರು ಹೊಂಟೈತಿ. ನಮ್ಮ ಗಾಡಿ ಬಳ್ಳಾರಿ ಪ್ಲಸ್ ಕುರುಗೋಡ ಅದೊಂದು ಗಾಡಿ ಲೋಡ್ ಆತ. ನಮ್ಮ ಗಾಡಿಗೆ ಈಗ ತೆಗೆದಾರ ಮಟ್ರಿಯಲ್ ಇದು ಲೋಡ್ ಆಕತಿ. ಇಲ್ಲಿ ಹಾಗೆ ಹಗ್ಗ ಇಲ್ಲ ಹಗ್ಗ ಹಾಕತ್ತಾನ. ನಮ್ಮ ಗಾಡಿಗಲ್ಲೇ ಚೈನ್ ಪುಲಿ ಜಗ್ಗಿ ಲೋಡ್ ಮಾಡತ್ತಾರ. ನೋಡ್ಬೋದ ನೀವು ಲೋಡ್ ಆತ ನಮ್ಮ ಗಾಡಿ. ಚೈನ್ ಪುಲಿಲೇ ಅನ್ಲೋಡ್ ಮಾಡಿ ಗಾಡಿ ಒಳಗೆ ಹಾಗೆ ಗಾಡಿ ಲೋಡ್ ಆತ. ಗಾಡಿ ಲೋಡ್ ಆಗಿ ಪೇಂಟ್ ಮಾಡತ್ತಾರೆ. ಈಗ ಅದರ ಕೆಳಗಿನ ಪಾರ್ಟ್ಸ್ ಅದ, ಅದನ್ನು ಪೇಂಟ್ ಮಾಡಿ ಹಾಕ್ಬೇಕು ಅವರು. ಅದರ ಸಂಬಂಧ ಪೇಂಟ್ ಮಾಡತ್ತಾರೆ. ಟೋಟಲ್ ಆಗಿ ಪೂರ್ತಿ ಗಾಡಿ ಲೋಡ್ ಆತ. ಅದು ಮುಂದಿನ ದೊಡ್ಡ ಪೀಸ್ ಕುರುಗೋಡ, ಇದು ಹಿಂದಿನ ಸಣ್ಣ ಪೀಸ್ ಬಳ್ಳಾರಿ. ಒಟ್ಟು 2 ಪಾಯಿಂಟ್ ಐತೆ ನಮ್ದು. ಹಗ್ಗ ತಡಪಲ್ ಹಾಕೋನಿಗೆ ಮೊದಲು ಕರೆಕ್ಟ್ 6:50 ಆತಿಗೆ ಇಲ್ಲಿಂದ ಹೊರಗೆ ಬರತ್ತೀನಿ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಈಗ ಮೇನ್ ರೋಡಿಗೆ ಟಚ್ ಇದೆ. ಹಿಂಗೆ ಸೀದಾ ಹೋಗೋಣ. ಇಲ್ಲಿಂದ 10 ಕಿಲೋಮೀಟ್ರ್ ಹೋಗ್ಬೇಕು ಹುಬ್ಳಿಗೆ. ಆಮ್ಯಾಗ ಅಲ್ಲಿ ಪಾರ್ಟಿಗೆ ಫೋನ್ ಹಚ್ಬೇಕು. ಅವ್ರಿಬ್ರು ಹುಡುಗರು ಬರ್ತಾರೆ ನಮ್ಮ ಕೂಡ. ನೋಡ್ಬೇಕು, ಅವ್ರಿಗೆ ಕೇಳ್ಬೇಕು ಎಲ್ಲಿಂದ ಬರ್ತಾರೆ ಅವ್ರು ಅಂತ ಹೇಳಿ. ಫೈನಲ್ ಆಗಿ ಅಲ್ಲಿಂದ ಬಿಟ್ಟವ ಸೀದಾ ಈಗ ಗಬ್ಬೂರ್ ಮಠ ಬಂದೆ. ಅಲ್ಲೇ ಹೋಗಿ ಮುಂದೆ ಡೀಸೆಲ್ ಪಂಪ್ನಾಗ ಡೀಸೆಲ್ ಹಾಕ್ಸೋಣ. ಒಂದು 2-2.5 ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸ್ಕೊಂಡು ಹೋದ್ರಾತೀಗ. ಇಲ್ಲೇ ನಮ್ಮೂರು ಪೆಟ್ರೋಲ್ ಪಂಪ್ ಒಳಗೆ ಡೀಸೆಲ್ ಹಾಕ್ಸಿದೆ. ನಮ್ಮೂರು ಕ್ರಾಸ್ನಾಗ ಇರೋದು ನೋಡ್ರಲ್ಲಿ. ಟ್ಯಾಂಕ್ ಮಾತ್ರ ಫುಲ್ ಆದಂಗೆ ಐತಿ, ಆದ್ರೆ 1 ಪಾಯಿಂಟ್ ಕಡಿಮೆ ಐತದ. ಫುಲ್ಲ ತೋರಿಸ್ತೈತಿ ಈಗ ಅದು. ಮಾಡ್ರಿ ಸೀದಾ ಮನೆಗೆ ಹೋಗೋಣ. ಇಲ್ಲೇ ಊಟ ಮಾಡ್ಕೊಂಡು. ಟೈಮ್ ಈಗ ಕರೆಕ್ಟ್ 10:15 ಆತ ನೈಟ್. ಬೆಳಿಗ್ಗೆ ಅಲ್ಲೇ ಬೆಳಿಗ್ಗೆನೇ ಹೋಗಿದ್ದೆ ನಾನು ಲೋಡಿಂಗಿಗೆ. ಎಷ್ಟೊತ್ತಿಗೆ ಅಂದ್ರೆ 4 ಗಂಟೆಗೆ ಸಾಯಂಕಾಲ ಅದು ಹೋಗಿ ಲೋಡ್ ಮಾಡ್ಕೊಂಡು ಬಂದೇನಿ ಈಗ ಮನೆಗೆ. ಎಷ್ಟೊತ್ತಂದ್ರೆ 7:15 ಬಂದೆ ನಾನು. ಬಂದು ಈಗ ಎಲ್ಲ ಜಳಕ ಮಾಡಿ ಊಟ ಅದು ಮಾಡಿ 10:15 ಆಗೈತಿ ಈಗ ಟೈಮ್. ಅವರು ಪಾರ್ಟಿ ಫೋನ್ ಹಚ್ಚಿದ್ರೆ ನಮ್ಮರ 2 ಹುಡುಗರು ಬರ್ತಾರೆ ರೀ, ಅವ್ರಿಗೆ ಕರ್ಕೊಂಡು ಹೋಗ್ರಿ ಅಂತೇಳಿ ನಾವು ಗಾಡಿ ಒರೆಸಿ ರೆಡಿ ಮಾಡಿ ಹೊಂಟೀನೀಗ. ಬರ್ರಿ ಈಗ 2 ಹುಡುಗರು ಕರ್ಕೊಂಡು ಹೋಗೋಣ. ಹಾಗೆ ನಮ್ಮ ಜೋಡಿ ಬರಾಕತ್ತರು ಕಾಶಿ ಇವರು ಮೊದ್ಲೇದಾರ. ಇವ್ರೊಬ್ಬರು ಕರ್ಕೋಬೇಕು, ಇವರೊಬ್ಬರು ಕರ್ಕೊಂಡು ಮತ್ತೆ ಇನ್ನೊಬ್ರು ಬರ್ತಾರೆ. ಬರ್ರಿ ಇದೊಂದು ಕೊಡ್ಬೇಕಂತ ನೋಡ್ರಿಪ್ಪ, ಅದು ಗಿಫ್ಟ್ ಅಂತದು. ಹಾಂ
ಅದೇ ಮಮದಲ್ಲಿ ಕೊಟ್ಟ ನೋಡ್ರಿ ಅದು ಹತ್ರಿ. ಹುಬ್ಳಿಯಿಂದ ಬಿಟ್ಟರೆ ಸೀದಾ ಈಗ ನೆಲಗುಡಿ 1ನೇ ಟೋಲ್ ನಮ್ದಿದೆ. ನೆಲಗುಡಿದೆ 1ನೇ ಟೋಲ. ಇನ್ನು ಮುಂದೆ ಇನ್ನೂ 2 ಟೋಲ್ ಹತ್ತವೆ. 1ನೇ ಟೋಲಿಗೆ ಬಂದೇವಿ ಕರೆಕ್ಟೇ. ಫೈನಲಾಗಿ ಅಣ್ಣಿಗಿರಿ ರೀಚ್ ಆದ್ವಿ. ಇಲ್ಲೇ ಇನ್ನೊಬ್ರು ಅದಾರ ನಮ್ಮನ್ನ ಕರ್ಕೊಂಡು ಹೋಗ್ಬೇಕು ಅವ್ರಿಗೆ ಪಾಲ್ಟಿ ಅನ್ನಕ್ಕೇನಿಲ್ಲ, ಫಿಟ್ಟಿಂಗ್ ಮಾಡಕ್ ಬರಾರ. ಇನ್ನೊಬ್ಬರು ಅದಾರ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಅವ್ರಿಗೆ ಫೋನ್ ಮಾತಾಡಕತ್ತಾರ. ಪಾಂಡು ಅನ್ನೋರೊಬ್ರು ಇವರೊಬ್ರು ಬಂದ್ರೆ ಗಿಫ್ಟ್ ಕೊಡ್ಬೇಕಂತ ನೋಡ್ರಿ. ಇದೊಂದು ಗಿಫ್ಟ್ ಕೊಡ್ಬೇಕ. ಎಲ್ಲಿ ಇಡ್ತೀರಿ ಇದನ್ನ? ಕೆಲಸದ ಸಾಮಾನು ಬಿಟ್ಟು ಬಂದಿರಿ. ಏನಿಲ್ಲ. ಫೈನಲ್ ಆಗಿ ನಾವೀಗ ಕೊಪ್ಪಳ ರೀಚ್ ಆದ್ವಿ. ಇನ್ನು ಇಲ್ಲಿಂದ ಹೊಸಪೇಟೆ ಐತಿ. ಫೈನಲ್ ಆಗಿ ಟೈಮ್ ಈಗ 1:50 ಎಲ್ಲಿ ಮಠ ಬಂದಿರಪ್ಪ ಅಂದ್ರೆ ಹೊಸಪೇಟೆ ಟೋಲ್ ಇದೆ. ನಾನ್ ಸ್ಟಾಪ್ ಅಲ್ಲಿಂದ ಬಿಟ್ರೆ ನಾವು ಅಣ್ಣಿಗೇರಿಯಿಂದ ನಾನ್ ಸ್ಟಾಪ್ ಈಗ ಹೊಸಪೇಟೆ ಟೋಲ್ ಮಠ ಬಂದೀವಿ. ಫೈನಲ್ ಆಗಿ ಇಲ್ಲಿ ಹೊಸಪೇಟೆ ರೀಚ್ ಆದ್ವಿ. ಇನ್ನೂ ಇಲ್ಲಿಂದ 64 ಕಿಲೋಮೀಟ್ರ್ ಐತಿ ನಮಗೆ ಬಳ್ಳಾರಿ. ಫೈನಲ್ ಆಗಿ ಬಳ್ಳಾರಿ ಇನ್ನೂ 10 ಕಿಲೋಮೀಟ್ರ್ ಐತಿ. ಆದರೆ ಇಲ್ಲಿ ರೋಡ್ ಜಾಮ್ ಮಾಡ್ರ. ಎದ್ರ ಸಂಬಂಧ ಮಾಡ್ರ ಗೊತ್ತಿಲ್ಲ. ಇಲ್ಲೊಂದು ಕ್ಯಾಂಟರ್ ಗಾಡಿ ಅಡ್ಡ ಹಚ್ಚಿಬಿಟ್ರ. ಎದ್ರ ಸಂಬಂಧ ಅನ್ನೋದು ಗೊತ್ತಾಗತ್ತಿಲ್ಲ ನಮಗೆ. ನಾವು 3:45 ಆತಿಗೆ ಬಳ್ಳಾರಿ ರೀಚ್ ಆಗೀವಿ. ಇಲ್ಲೇ ಒಂದು ಚಾದ ಅಂಗಡಿ ಚಲೋ ಇತ್ತು. ಅದಕ್ಕೆ ಇಲ್ಲಿ ಚಹಾ ಕುಡಿಯೋಕೆ ಗಾಡಿ ಸೈಡ್ ಹಾಕೀವಿ. ಇಲ್ಲಿ ಅವ್ರು ಇಳ್ದಾರ. ನಾವು ಇಲ್ಲಿ ಒಂದು ಸ್ವಲ್ಪ ಚಹಾ ಕುಡಿಯೋಕೆ ಇಳಿಯಾಕ ಒಲ್ಲೆ ಅಂತಾನೆ. ಯಾಕಂದ್ರೆ ಇವಂಗೆ ಪದ್ಧಶ್ರೀ ತಂಡೆ ತೆಚ್ಚಿಲ್ಲೇ. ಅದ್ರ ಸಂಬಂಧ ನಾವು ಅದೇವಿ. ನಾವು ಅಲ್ಲಿಂದ ಚಹಾ ಕುಡ್ದು ಸೀದಾ ಈಗ ಬಳ್ಳಾರಿ ಸಿಟಿ ಒಳಗೆ ಎಂಟ್ರಿ ಆಗೀವಿ. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ನಿಂದಿರ್ಬೇಕಂತ ಪ್ಲ್ಯಾನ್ ಮಾಡೀವಿ. ಯಾಕಂದ್ರೆ ನಮಗೆ ಅಂಗಡಿ ಲೊಕೇಶನ್ನು ನಾವು ಕೇಳಿಲ್ಲ, ಅವ್ರು ಹಾಕಿಲ್ಲ. ಬೆಳಗ್ಗೆ 6 ಗಂಟೆಗೆ ಅನ್ಲೋಡ್ ಅಂದ್ರೆ ಹಂಗಾಗಿ ನಾವಿಲ್ಲಿ ಬಂದೀವಿಗೆ. ಫೈನಲ್ ಆಗಿ ನಾವು ಅನ್ಲೋಡಿಂಗ್ ಪಾಯಿಂಟ್ ಬಂದ್ವಿ. ಬಂದು ಇಲ್ಲೇ ಗಾಡಿ ಸೈಡ್ ಹಾಕೀವಿ. ಇಲ್ಲೈತಿ ನೋಡ್ರಿ ನಮ್ಮ ಗಾಡಿ ಒಳಗೆ ಇಷ್ಟ ಮಾಲ್ ಐತಿ. ಮಾಲ್ ಏನು ಭಾಳ ಇಲ್ಲ, ಪೂರ ಎಲ್ಲ ಒಳಗಿಂದ ಒಳಗೆ ಲೋಡ್ ಐತಿ. ಇದ್ರಾಗ ಒಂದು ಪೀಸ್ ಅಷ್ಟು ಖಾಲಿ ಮಾಡ್ಬೇಕು. ಇಲ್ಲಿ ಇದು ಅಂಗಡಿ ವಿಕ್ರಮ್ ಜ್ಯುವೆಲರ್ಸ್ ಅಂತೇಳಿ. ಇಲ್ಲೇ ಖಾಲಿ ಮಾಡ್ಬೇಕು. ಅದರ ಟೈಮಿಗೆ ಇನ್ನೂ ಐತಿ, ಭಾಳ ಐತಿ ಅವ್ರಿಗೆ. ಅದ್ರ ಸಂಬಂಧ ನಿಂತೀವಿ ನಾವೀಗ ಇಲ್ಲೇ. ಬಂದು ನಾವು ಬಳ್ಳಾರಿ ರೀಚ್ ಆದ್ವಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ಲಾಗ್ ಹೋಗಿ ತೋರಿಸ್ತೀನಿ ಏನೇನು ಮಾಡ್ತೀನಿ ಅಂತ ಹೇಳಿ. ಈಗ ಇಲ್ಲಿಕಂದ್ರೆ ಲಾಗ್ ಭಾಳ ದೊಡ್ಡದಾಕತ್ತಿದ್ದು. ಅದ್ರ ಸಂಬಂಧ ಎಲ್ಲರಿಗೂ ಬಾಯ್.